ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಪ್ಲೇಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಟ್ರಾನ್ಸಿಸ್ಟರ್ ಬಯಾಸಿಂಗ್. ಓಕೆ, ಸೊ ಬಿಫೋರ್ ದ್ಯಾಟ್ ನೀವಿನ್ನ ಏನಾದರೂ ರೆಫರೆನ್ಸ್ ಬುಕ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಗೈಸ್ ಪ್ಲೇಲಿಸ್ಟ್ ಅನ್ನ ಚೆಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಅದರಲ್ಲಿ ನಾವು ಸೆಪರೇಟ್ ಆಗಿ ಯಾವ್ಯಾವ ರೆಫರೆನ್ಸ್ ಬುಕ್ ನ ಯೂಸ್ ಮಾಡಬೇಕು ವೈರ್ಲೆಸ್ PSI ಕರ್ನಾಟಕ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕಂತ. ಸೊ ಎಲೆಕ್ಟ್ರಾನಿಕ್ಸ್ಗೆ ಒಂದು ಬುಕ್ ಅನ್ನ ರೆಫರ್ ಮಾಡಿದೀವಿ ನಾವು, ಮತ್ತೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ಗೆ ಇನ್ನೊಂದು ಬುಕ್ ಅನ್ನ ಸಜೆಸ್ಟ್ ಮಾಡಿದೀವಿ. ಸೊ ಆ ಎರಡು ಬುಕ್ ಅನ್ನು ನೀವು ಕೊಂಡ್ಕೊಂಡು ರೆಫರ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ತುಂಬಾ ಕ್ವಶನ್ಸ್ ಅದರಿಂದ ಅರೈಸ್ ಆಗುತ್ತೆ ಅಂಡ್ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ವಿಲ್ ಬಿ ಅಂಡ್ ಟಾಪಿಕ್ಸ್ ಆಸ್ ವೆಲ್ ವಿಲ್ ಬಿ ಕವರ್ಡ್ ಇನ್ ಕೇಸ್ ಆಫ್ ದೋಸ್ ಟು ಬುಕ್ಸ್ ಅಂತ. ಓಕೆ, ಸೊ ಇಷ್ಟಾಗಿತ್ತು ಗೈಸ್ ಸಮ್ ಇಂಟ್ರೊಡಕ್ಷನ್. ಸೊ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಫಸ್ಟ್ ಇವತ್ತಿನ ಟಾಪಿಕ್ ಹೆಸರು ಆಸ್ ಆಲ್ರೆಡಿ ಸೆಟ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಅಂತ. ಸೊ ಟ್ರಾನ್ಸಿಸ್ಟರ್ ನಲ್ಲಿ ಬಯಾಸಿಂಗ್ ಏನಕ್ಕೆ ಮಾಡ್ತೇವೆ, ಸೊ ಏನ್ ಸಿಗ್ನಿಫಿಕೆನ್ಸ್ ಇದೆ ಬಯಾಸಿಂಗ್ ಅಂತ. ಓಕೆ, ಸೊ ವಾಟ್ ಈಸ್ ಬಯಾಸಿಂಗ್ ಅಂತ ಫಸ್ಟ್ ಕ್ವಶನ್. ಅಂದ್ರೆ ಬಯಾಸಿಂಗ್ ಅಂದ್ರೆ ಏನು? ಟ್ರಾನ್ಸಿಸ್ಟರ್ ಬಯಾಸಿಂಗ್ ಇಸ್ ದ ಪ್ರೊಸೆಸ್ ಆಫ್ ಸೆಟ್ಟಿಂಗ್ ಅ ಟ್ರಾನ್ಸಿಸ್ಟರ್ DC ಆಪರೇಟಿಂಗ್ ವೋಲ್ಟೇಜ್ ಆರ್ ಕರೆಂಟ್ ಕಂಡೀಷನ್ಸ್ ಟು ಕರೆಕ್ಟ್ ದ ಲೆವೆಲ್ ಸೊ ದಟ್ AC ಇನ್ಪುಟ್ ಸಿಗ್ನಲ್ ಕ್ಯಾನ್ ಬಿ ಆಂಪ್ಲಿಫೈಡ್ ಕರೆಕ್ಟ್ಲಿ ಬೈ ದ ಟ್ರಾನ್ಸಿಸ್ಟರ್ ಅಂತ. ಸೊ ಬಯಾಸಿಂಗ್ ಅಂದ್ರೆ ಇಷ್ಟೇನೆ ಗೈಸ್. ಟ್ರಾನ್ಸಿಸ್ಟರ್ ನ DC ಆಪರೇಟಿಂಗ್ ಪಾಯಿಂಟ್ ಅಂತ ಇರುತ್ತೆ ಲೋಡ್ ಲೈನ್ ಅಲ್ಲಿ. ಸೊ ಅದನ್ನ ಆಕ್ಟಿವ್ ರೀಜನ್ ಅಲ್ಲಿ ಮೇಂಟೈನ್ ಮಾಡೋ ಸಲುವಾಗಿ ನಾವು ಟ್ರಾನ್ಸಿಸ್ಟರ್ ನ DC ಆಪರೇಟಿಂಗ್ ವೋಲ್ಟೇಜ್ ಅಥವಾ ಕರೆಂಟ್ ನ ಒಂದು ಕರೆಕ್ಟ್ ವ್ಯಾಲ್ಯೂಗೆ ಸೆಟ್ ಮಾಡ್ತೀವಿ. ಲೆಟ್ ಅಸ್ ಸೇ 3 ವೋಲ್ಟ್ 2 ವೋಲ್ಟ್ ಅಥವಾ 5 ವೋಲ್ಟ್ ಅಂತ. ಓಕೆ, ಸೊ ಅದು ಏನಕ್ಕೆ ಮಾಡ್ತೀವಿ, ಅದನ್ನ AC ಇನ್ಪುಟ್ ಸಿಗ್ನಲ್ ಏನ್ ನಾವು ಅಪ್ಲೈ ಮಾಡ್ತಿರ್ತೀವಿ ಅದನ್ನ ಆಂಪ್ಲಿಫೈ ಕರೆಕ್ಟ್ ಆಗಿ ಮಾಡೋದಕ್ಕೆ. ಸೊ ಅದು ಕರೆಕ್ಟ್ ಆಗಿ ಆಗ್ಬೇಕಂದ್ರೆ DC ಬಯಾಸಿಂಗ್ ನ ನಾವು ಪ್ರೊವೈಡ್ ಮಾಡಲೇಬೇಕು. ಸೊ ಏನಕ್ಕೆ ಬೇಕಾಗುತ್ತೆ ಈ DC ಬಯಾಸಿಂಗ್ ಅಂತಂದ್ರೆ, ಈ ಸರ್ಕ್ಯೂಟ್ ಅಲ್ಲಿ ಎಲ್ಲಾ ತರದಂತ DC ಮತ್ತೆ AC ಕಾಂಪೋನೆಂಟ್ಸ್ ಇರುತ್ತೆ. ರೆಸಿಸ್ಟೆನ್ಸ್, ಕೆಪಾಸಿಟನ್ಸ್, ಇಂಡಕ್ಟನ್ಸ್. ಸೊ ಅವೆಲ್ಲವೂ ಟೆಂಪರೇಚರ್ ಚೇಂಜ್ ಹಾಗೆ ಅವುಗಳ ಗುಣಲಕ್ಷಣ ಚೇಂಜ್ ಆಗುತ್ತೆ, ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಸೊ ಕರೆಂಟ್ ಗೇನ್ ಚೇಂಜ್ ಆಗುತ್ತೆ, ವೋಲ್ಟೇಜ್ ಗೇನ್ ಚೇಂಜ್ ಆಗುತ್ತೆ, ಆಲ್ಫಾ ಚೇಂಜ್ ಆಗುತ್ತೆ, ಬೀಟಾ ಚೇಂಜ್ ಆಗುತ್ತೆ. ಸೊ ಅದರಿಂದ ಈ ಆಪರೇಟಿಂಗ್ ಪಾಯಿಂಟ್ ಇರುತ್ತಲ್ಲ, ಇದು ಆಕ್ಟಿವ್ ರೀಜನ್ ಇಂದ ಕಟ್ ಆಫ್ ರೀಜನ್ ಗೆ ಹೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಸ್ಯಾಚುರೇಷನ್ ರೀಜನ್ ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ನಾನು ಅವಾಯ್ಡ್ ಮಾಡ್ಬೇಕಂದ್ರೆ ಈ ಟ್ರಾನ್ಸಿಸ್ಟರ್ ಬಯಾಸಿಂಗ್ ನ ಕೊಡ್ಲೇಬೇಕು. ಅವಾಗ ಮಾತ್ರ ಅದನ್ನ ಕರೆಕ್ಟ್ ಆಗಿ ಆಕ್ಟಿವ್ ರೀಜನ್ ಅಲ್ಲಿ ಮಾತ್ರ ವರ್ಕ್ ಮಾಡೋ ಹಾಗೆ ಅಥವಾ ಉಳಿಯೋ ಹಾಗೆ ನಾನು ಮಾಡಬಹುದು. ಸೊ ಅದರಿಂದ ಬಯಾಸಿಂಗ್ ಇದನ್ನ ಯೂಸ್ ಮಾಡ್ತೀವಿ ನಾವು ಟ್ರಾನ್ಸಿಸ್ಟರ್ಸ್ ಅಲ್ಲಿ. ಓಕೆ, ಸೊ ಆಲ್ರೆಡಿ ನಾನು ಹೇಗೆ ಹೇಳಿದಾಗೆ, ಸೊ ವೈ ವಿ ನೀಡ್ ಬಯಾಸಿಂಗ್ ಅಂತ. ಸೊ ಟು ಮೇಕ್ ದ ಟ್ರಾನ್ಸಿಸ್ಟರ್ ವರ್ಕ್ ಇನ್ ಆಕ್ಟಿವ್ ರೀಜನ್ ಅಂಡ್ ಟು ಅವಾಯ್ಡ್ ಟ್ರಾನ್ಸಿಸ್ಟರ್ ಮೂವ್ಮೆಂಟ್ ಫ್ರಮ್ ಆಕ್ಟಿವ್ ಟು ಸ್ಯಾಚುರೇಷನ್ ರೀಜನ್, ಆಕ್ಟಿವ್ ರೀಜನ್ ಇಂದ ಸ್ಯಾಚುರೇಷನ್ ಹೋಗೋದನ್ನ ತಪ್ಪಿಸಲು ಮತ್ತೆ ಕಟ್ ಆಫ್ ರೀಜನ್ ಹೋಗೋದನ್ನ ತಪ್ಪಿಸಲು. ಓಕೆ, ಸೊ ಇದು ನಾನು ತೋರಿಸ್ತೀನಿ ಗೈಸ್ ಗ್ರಾಫ್ ಅಲ್ಲಿ ನಿಮ್ಗೆ. ಆಕ್ಟಿವ್ ರೀಜನ್ ಅಂದ್ರೆ ಹೇಗಿರುತ್ತೆ, ಸ್ಯಾಚುರೇಷನ್ ರೀಜನ್ ಅಂದ್ರೆ ಹೇಗಿರುತ್ತೆ, ಕಟ್ ಆಫ್ ರೀಜನ್ ಅಂದ್ರೆ ಹೇಗಿರುತ್ತೆ ಅಂತ. ಸೊ ನೀವು ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು ಇಷ್ಟೇನೆ. ನಾವು ಬಯಾಸಿಂಗ್ ಮಾಡೋದು ಆಕ್ಟಿವ್ ರೀಜನ್ ಅಲ್ಲಿ ಟ್ರಾನ್ಸಿಸ್ಟರ್ ನ ವರ್ಕ್ ಮಾಡೋಕೆ, ಮತ್ತೆ ಅದನ್ನ ಆಕ್ಟಿವ್ ರೀಜನ್ ಇಂದ ಸ್ಯಾಚುರೇಷನ್ ರೀಜನ್ ಗೆ ಹೋಗದಂತೆ ನೋಡ್ಕೊಳ್ಳೋಕೆ, ಮತ್ತೆ ಕಟ್ ಆಫ್ ರೀಜನ್ ಗೆ ಹೋಗದಂತೆ ನೋಡ್ಕೊಳ್ಳೋಕೆ. ಓಕೆ, ಸೊ ಇದಿಷ್ಟಾಯ್ತು ಗೈಸ್ ವೈ ವಿ ನೀಡ್ ಬಯಾಸಿಂಗ್, ಅಂದ್ರೆ ಏನಕ್ಕೆ ನಮಗೆ ಬಯಾಸಿಂಗ್ ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ಓಕೆ, ಸೊ ಇದರಲ್ಲಿ ಎರಡು ಮೇನ್ ಟರ್ಮಿನಾಲಜೀಸ್ ಬರುತ್ತೆ. ಲೋಡ್ ಲೈನ್ ಅಂತ ಬರುತ್ತೆ, ಕ್ಯೂ ಪಾಯಿಂಟ್ ಅಥವಾ ಆಪರೇಟಿಂಗ್ ಪಾಯಿಂಟ್ ಅಥವಾ ಕೊಯಸೆಂಟ್ ಪಾಯಿಂಟ್ ಅಂತ ಮೂರು ಹೆಸರು ಇದೆ ಇದಕ್ಕೆ ಕ್ಯೂ ಪಾಯಿಂಟ್ ಗೆ. ಸೊ ಫಸ್ಟ್ ನಾವು ನೋಡೋದು ಲೋಡ್ ಲೈನ್ ಅಂದ್ರೆ ಏನು ಅಂತ. ದೇರ್ ಆರ್ ಟೂ ಲೋಡ್ ಲೈನ್ಸ್, DC ಅಂಡ್ AC. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇನ್ಪುಟ್ ಸಿಗ್ನಲ್ ವಿಚ್ ವಿ ಶುಡ್ ಕನ್ಸಿಡರ್. ಸೊ ಲೋಡ್ ಲೈನ್ ಅಂದ್ರೆ ಈ ತರ ಒಂದು ಲೈನ್ ಬರುತ್ತೆ ಗೈಸ್. ಅದೇನ್ ಹೇಳುತ್ತೆ, ಕರೆಂಟ್ ಮತ್ತೆ ವೋಲ್ಟೇಜ್ ನ ಮಧ್ಯದ ರಿಲೇಷನ್ ನ ಹೇಳ್ಕೊಡುತ್ತೆ. ಸೊ ಲೆಟ್ ಮಿ ಜಸ್ಟ್ ಶೋ ಯು ಇನ್ ದ ಗ್ರಾಫ್ ಇಟ್ ಸೆಲ್ಫ್. ಸೊ ಇಲ್ಲಿದೆ ನೋಡಿ, ಇದಿರೋದು ಲೋಡ್ ಲೈನ್ ಅಂತ. ಸೊ ಇಲ್ಲಿ ನೋಡಿ, ಇದೇನ್ ಲೈನ್ ಬರ್ತಿದೆ ಇಲ್ಲಿ ಗ್ರೇ ಕಲರ್ ಅಲ್ಲಿ. ಓಕೆ, ಸೊ ಈ ಲೈನ್ ಬರ್ತಿದೆ ಅಲ್ಲ, ಅದಕ್ಕೆ ಪ್ಯಾರಲ್ ಆಗಿ ಒಂದು ಲೈನ್ ಹಾಕ್ತೀನಿ. ಓಕೆ, ಸೊ ಈ ಲೈನ್ ಅನ್ನ ನಾವು ಲೋಡ್ ಲೈನ್ ಅಂತ ಕರಿತೀವಿ. ಸೊ ಅದೇನ್ ಹೇಳುತ್ತೆ, ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಓಕೆ, ಸೊ 1 ವೋಲ್ಟ್ ವೋಲ್ಟೇಜ್ 1 ವೋಲ್ಟ್ ಇದ್ದಾಗ ಕರೆಂಟ್ ಎಷ್ಟಿದೆ, 3 ಮಿಲಿ ಆಂಪಿಯರ್ ಇದೆ. ವೋಲ್ಟೇಜ್ 2 ವೋಲ್ಟ್ ಆದಾಗ ಕರೆಂಟ್ ಎಷ್ಟಾಗಿದೆ, 4 ಮಿಲಿ ಆಂಪಿಯರ್ ಆಗಿದೆ ಅಂತ. ಸೊ ಈ ತರ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಲ್ಲಿ ಇದೊಂದೊಂದೊಂದೊಂದೇ ಪಾಯಿಂಟ್ ಅನ್ನು ನಾವು ಇಡ್ತಾ ಬರ್ತೀವಿ. ಅದನ್ನ ಜೋಡಿಸಿದಾಗ ಲೋಡ್ ಲೈನ್ ಸಿಗುತ್ತೆ. ಕ್ಯೂ ಪಾಯಿಂಟ್ಸ್ ಅಂದ್ರೆ ಏನಿರುತ್ತೆ, ಕ್ಯೂ ಪಾಯಿಂಟ್ಸ್ ಅಂತಂದ್ರೆ ಅದ್ರ ಮೇಲೆ ಇರುವಂತ ಡಾಟ್ಸ್ ಇದೆಯಲ್ಲ ರೆಡ್ ಅಲ್ಲಿ, ಸೊ ಅವುಗಳನ್ನ ಕ್ಯೂ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಬೇಸ್ ಕರೆಂಟ್ ಅನ್ನ ಕಾನ್ಸ್ಟೆಂಟ್ ಆಗಿ
ಬೇಸ್ ಕರೆಂಟ್ ಕಾನ್ಸ್ಟೆಂಟ್ ಉಳಿಯುತ್ತೆ. ಸೊ ನೋಡಿ IB ಇಷ್ಟು ಕಾನ್ಸ್ಟೆಂಟ್ ಇರುತ್ತೆ. ಸೊ ಇದರಲ್ಲಿ 3 ರೀಜನ್ ಬರುತ್ತೆ. ಇದು ಆಕ್ಟಿವ್ ರೀಜನ್, ಓಕೆ, ಇದು ಕಟ್ ಆಫ್ ರೀಜನ್, ಇದು ಸ್ಯಾಚುರೇಷನ್ ರೀಜನ್ ಅಂತ. ಓಕೆ, ಸೊ ಅದರಿಂದ ನಾವು ಇದನ್ನ ಈ ಸ್ಯಾಚುರೇಷನ್ ರೀಜನ್ ಅಲ್ಲೇ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ಅಂದ್ರೆ ಈ ರೀಜನ್ ಅಲ್ಲಿ ಪರ್ಟಿಕ್ಯುಲರ್ ಈ ರೀಜನ್ ಅಲ್ಲಿ ನಾವು DC ಬಯಾಸಿಂಗ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಜಸ್ಟ್ ಫಸ್ಟ್ 2 ಡೆಫಿನೇಷನ್ ನ ನೋಡ್ಕೊಳ್ಳೋಣ. ಓಕೆ, ಆಲ್ ರೈಟ್. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಲೋಡ್ ಲೈನ್ ಅಂದ್ರೆ ಏನು ಅಂತ ಮತ್ತೆ ಎಲ್ಲಿರುತ್ತೆ ಅಂತ. ಓಕೆ, ಸೊ DC ಲೋಡ್ ಲೈನ್ ಅನ್ನೋದು ಎರಡಕ್ಕೂ ಸಂಬಂಧಪಡುತ್ತೆ ಗೈಸ್. ಸೊ DC ಗಿರುತ್ತೆ ಮತ್ತೆ AC ಗಿರುತ್ತೆ. ಅಂದ್ರೆ DC ಇನ್ಪುಟ್ ಸಿಗ್ನಲ್ ಕೊಟ್ಟಾಗ ಬರುವಂತ ಲೋಡ್ ಲೈನ್ ನ ನಾವು DC ಲೋಡ್ ಲೈನ್ ಅಂತೀವಿ. AC ಆಲ್ಟರ್ನೇಟಿಂಗ್ ಕರೆಂಟ್ ನ ಪುಟ್ ಕೊಟ್ಟಾಗ ಬರುವಂತ ಲೋಡ್ ಲೈನ್ ನ ನಾವು AC ಲೋಡ್ ಲೈನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ, ಕ್ಯೂ ಪಾಯಿಂಟ್ ಅಂದ್ರೆ ಏನು ಅಂತ ಇದೆ. ಓಕೆ, ಸೊ ಇಟ್ಸ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆನ್ ದ ಲೋಡ್ ಲೈನ್ ವೇರ್ ದ ಟ್ರಾನ್ಸಿಸ್ಟರ್ ವಿಲ್ ಬಿ ವರ್ಕಿಂಗ್ ಅಂತ. ಸೊ ಆಲ್ರೆಡಿ ನಾನು ಡಯಾಗ್ರಾಮ್ ಅಲ್ಲಿ ತೋರಿಸಿದ ಹಾಗೆ ರೆಡ್ ಕಲರ್ ಅಲ್ಲಿ ಏನ್ ಡಾಟ್ಸ್ ಇತ್ತು ಅವುಗಳನ್ನ ಲೋಡ್ ಲೈನ್ ಅಥವಾ ಆಪರೇಟಿಂಗ್ ಪಾಯಿಂಟ್ ಅಥವಾ ಕ್ವಿಸೆಂಟ್ ಪಾಯಿಂಟ್ ಅಂತ ನಾವು 3 ಹೆಸರಿಂದ ಕರಿತೀವಿ. ಸೊ ಓಕೆ, ಸೊ ಇದು ಏನ್ ಹೇಳುತ್ತೆ, ಟ್ರಾನ್ಸಿಸ್ಟರ್ ಪರ್ಟಿಕ್ಯುಲರ್ ಆಗಿ ಯಾವ ರೀಜನ್ ಅಲ್ಲಿ ವರ್ಕ್ ಆಗ್ತಿದೆ ಅಂತ ಹೇಳುತ್ತೆ. ಸೊ ಅದರಿಂದ ಅದನ್ನ ತುಂಬಾನೇ ಇಂಪಾರ್ಟೆನ್ಸ್ ಏನು ಕೊಡ್ತೀವಿ ಅಂದ್ರೆ ಆ ಪಾಯಿಂಟ್ ನಾವು ಗುರುತಿಸೋದ್ರಿಂದ ಟ್ರಾನ್ಸಿಸ್ಟರ್ ಸದ್ಯದಲ್ಲಿ ಯಾವ ರೀಜನ್ ಅಲ್ಲಿ ಇದೆ ಅಂತ ನಾವು ಕಂಡ್ಕೋಬಹುದು. ಸೊ ಕ್ಯೂ ಪಾಯಿಂಟ್ ಮೇ ಬಿ ಇನ್ ಆಕ್ಟಿವ್ ರೀಜನ್, ಸ್ಯಾಚುರೇಷನ್ ರೀಜನ್ ಆರ್ ಕಟ್ ಆಫ್ ರೀಜನ್ ಅಂತ. ಸೊ ನಾರ್ಮಲ್ ಆಗಿ ಅದಿರೋದು ಆಕ್ಟಿವ್ ರೀಜನ್ ಅಲ್ಲಿ ಮಾತ್ರ ಇರುತ್ತೆ, ಅವಾಗ ಮಾತ್ರ ಟ್ರಾನ್ಸಿಸ್ಟರ್ ವರ್ಕ್ ಆಗ್ತಾ ಇರುತ್ತೆ. ಸೊ ಆಂಪ್ಲಿಫೈಯರ್ ಆಗಿ ವರ್ಕ್ ಆಗ್ಬೇಕಂದ್ರೆ ಆಕ್ಟಿವ್ ರೀಜನ್ ಅಲ್ಲಿ ಇರುತ್ತೆ. ಸ್ಯಾಚುರೇಷನ್ ಮತ್ತು ಕಟ್ ಆಫ್ ರೀಜನ್ ಅಲ್ಲಿ ಇದ್ದಾಗ ಟ್ರಾನ್ಸಿಸ್ಟರ್ ಸ್ವಿಚ್ ಆಗಿ ಆಕ್ಟ್ ಆಗುತ್ತೆ. ಸೊ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಇದನ್ನ ಹೇಳಿದ್ದೀನಿ. ಸೊ ಯಾವಾಗ ಆಂಪ್ಲಿಫೈಯರ್ ಆಗುತ್ತೆ ಮತ್ತೆ ಯಾವಾಗ ಸ್ವಿಚ್ ಆಗಿ ಆಕ್ಟ್ ಆಗುತ್ತೆ ಅಂತ. ಸ್ವಿಚ್ ಅಂತಂದ್ರೆ ಆನ್ ಆಫ್ ಕಂಡೀಷನ್ಸ್ ನ ನಾವು ಟ್ರಾನ್ಸಿಸ್ಟರ್ ಹೆಲ್ಪ್ ಇಂದ ಮಾಡ್ಕೋಬಹುದು. ಅಂಡ್ ಇನ್ ಕೇಸ್ ಅದು ಆಕ್ಟಿವ್ ರೀಜನ್ ಅಲ್ಲಿ ಇದ್ರೆ ಇನ್ಪುಟ್ ಸಿಗ್ನಲ್ ನಾವು ಆಂಪ್ಲಿಫೈ ಮಾಡ್ಕೋಬಹುದು. ಓಕೆ, ಸೊ ಇದಾಗಿತ್ತು ಗೈಸ್ ದ ಕಾನ್ಸೆಪ್ಟ್ ಆಫ್ DC ಲೋಡ್ ಲೈನ್. ಸೊ ನೆಕ್ಸ್ಟ್ ನಾವೇನ್ ನೋಡೋಣ, ಹೌ ಡಸ್ ದ ಲುಕ್ ಅಂತ. ಸೊ ಹೇಗೆ ಕಾಣಿಸುತ್ತೆ ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇದರಲ್ಲಿ ಇದು ಸ್ಯಾಚುರೇಷನ್ ರೀಜನ್ ಇರುತ್ತೆ, ಆಮೇಲೆ ಇದು IC ಅಂದ್ರೆ ಕರೆಂಟು, ಇದು ವೋಲ್ಟೇಜ್ ಇರುತ್ತೆ. ಓಕೆ, ಸೊ ಲೋಡ್ ಲೈನ್ ಅನ್ನೋದು ಗ್ರೇ ಕಲರ್ ಅಲ್ಲಿ ಇದೆ. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಸ್ ಕರೆಂಟ್ಸ್ ಎಷ್ಟಿರುತ್ತೆ ಅಂತ. ಬೇಸ್ ಕರೆಂಟ್ 0 ಇದೆ, IB1 ಇದೆ, IB2 ಇದೆ, IB3 ಇದೆ ಅಂತ. ಸೊ ಇವುಗಳನ್ನೆಲ್ಲ ಕ್ಯೂ ಪಾಯಿಂಟ್ಸ್ ಅಂತ ನಾವು ಬರೆಯೋದು. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ ನಾವು. ಆಲ್ ರೈಟ್. ಸೊ ಇವಾಗ ನೋಡಿ ಏನಕ್ಕೆ ಬಯಾಸಿಂಗ್ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ ನಾವು ಬಯಾಸಿಂಗ್ ಮಾಡದೇ ಇದ್ದಾಗ ಫಸ್ಟ್ ಫಿಗರ್ ಏನಿದೆ ಇದರಲ್ಲಿ ಬೇಸ್ ಯಾವಾಗಲೂ ನಮಗೆ ಆಪರೇಟಿಂಗ್ ಪಾಯಿಂಟ್ ಇಲ್ಲಿರಬೇಕು ಮಿಡ್ಲ್ ಅಲ್ಲಿ. ಓಕೆ, ಸೊ ನಾನು ಇಂಕಲ್ ಹಾಕ್ತೀನಿ ಇಲ್ಲಿ ನೋಡಿ. ಸೊ ಆಪರೇಟಿಂಗ್ ಪಾಯಿಂಟ್ ಇಲ್ಲಿರಬೇಕು, ಅವಾಗ ಮಾತ್ರ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ಆಪರೇಟಿಂಗ್ ಪಾಯಿಂಟ್ ಕ್ಯೂ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗಿದೆ. ಸೊ ಅವಾಗ ಈ ಕಡೆ ಡ್ರಾ ಮಾಡಿ, ಇದೇನಿದೆ ಇನ್ಪುಟ್, ಇದು ಇನ್ಪುಟ್ ಇದೆ. ಓಕೆ, ಸೊ ಅವಾಗ ಇನ್ಪುಟ್ ಮತ್ತೆ ಔಟ್ಪುಟ್ ಫೇತ್ಫುಲ್ ಆಗಿ ಅವು ವರ್ಕ್ ಆಗುತ್ತೆ. ಅಂದ್ರೆ ಯಾವುದೇ ತರನಾದಂತ ಕ್ಲಿಪ್ಪಿಂಗ್ ಆಗೋದಿಲ್ಲ ಇದರಲ್ಲಿ. ಸೊ ಅವಾಗ ಈ ಕಡೆ ನೀವು ಡ್ರಾ ಮಾಡಿದ್ರೆ, ಓಕೆ, ಸೊ ಈ ಕಡೆ ಈ ತರ ಡ್ರಾ ಮಾಡ್ತೀರಾ. ಸೊ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಆಮೇಲೆ ಇದರಲ್ಲಿ ನೀವು ಸಿಗ್ನಲ್ ಡ್ರಾ ಮಾಡಿದ್ರೆ ಕ್ಲಿಪ್ಪಿಂಗ್ ಆಗುತ್ತೆ. ಯಾಕಂದ್ರೆ ಈ ಸಿಗ್ನಲ್ ಹೊರಗಡೆ ಬರ್ತಿದೆ. ಸೊ ಈ ಪೋರ್ಷನ್ ಏನಿದೆ ಇದು ಕ್ಲಿಪ್ ಆಗ್ತಿದೆ. ಅಂದ್ರೆ ಇನ್ಪುಟ್ ನಾವು ಕೊಟ್ಟಿರುವಂತದ್ರಲ್ಲಿ ಔಟ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಅರ್ಥ. ಓಕೆ, ಸೊ ಇದು ಇನ್ಪುಟ್ ನಾವು ಇಲ್ಲಿ ಕೊಡ್ತಿದೀವಿ, ಆಂಪ್ಲಿಫೈ ಆಗಿರುವಂತ ಔಟ್ಪುಟ್ ಈ ಕಡೆ ಬರ್ತಿದೆ. ಬಟ್ ಇಲ್ಲಿ ನೋಡಿ ಈ ಪೋರ್ಷನ್ ಕ್ಲಿಪ್ ಆಗ್ತಿದೆ ಇಲ್ಲಿ. ಸೊ ಈ ಪೋರ್ಷನ್ ಇದೆ ಅಲ್ಲ, ಇದು ಕ್ಲಿಪ್ ಆಗಬಾರ್ದು, ಇದು ಎರಡೇ ಲೈನ್ ಅಲ್ಲಿ ಬರಬೇಕು. ಅವಾಗ ಮಾತ್ರ ನಾವು ಫೇತ್ಫುಲ್ ಆಗಿ ಬರ್ತಿದೆ ಔಟ್ಪುಟ್ ಅಂತ ಕರಿತೀವಿ. ಸೊ ಫಸ್ಟ್ ಡಯಾಗ್ರಾಮ್ ಥರ್ಡ್ ಡಯಾಗ್ರಾಮ್ ನೋಡಿದೀರಾ, ಇದು ಕಟ್ ಆಫ್ ರೀಜನ್, ಇದು ಸ್ಯಾಚುರೇಷನ್ ರೀಜನ್ ಅಲ್ಲಿ ಇರುವಂತದ್ದು. ಸೊ ಇನ್ಪುಟ್ ಕೊಟ್ಟಿದ್ದೀರಾ, ಇವಾಗ ಆಪರೇಟಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಬಿಡಲ್ ತಗೋತೀನಿ ನಾನು, ಇಲ್ಲೊಂದು ಲೈನು ಇಲ್ಲೊಂದು ಲೈನು. ಸೊ ಇವಾಗ ನೋಡಿ ಇಲ್ಲಿ ಕ್ಲಿಪ್ ಆಗ್ತಿದೆ. ಸೊ ಈ ಲೈನ್ ಹೊರಗಡೆ ಏನು ಹೋಗ್ತಿದೆ ಅಲ್ಲ, ಇದನ್ನ ಕ್ಲಿಪ್ಪಿಂಗ್ ಅಂತ ಕರೆಯೋದು. ಅಂದ್ರೆ ಆ ಸಿಗ್ನಲ್ ಔಟ್ಪುಟ್ ಅಲ್ಲಿ ಬರಲ್ಲ. ಅಂದ್ರೆ ಇನ್ಪುಟ್ ಸಿಗ್ನಲ್ ಏನ್ ಕೊಟ್ಟಿರ್ತೀವಿ ಅಷ್ಟು ಇನ್ಫಾರ್ಮೇಶನ್ ನಮ್ಗೆ ಔಟ್ಪುಟ್ ಅಲ್ಲಿ ಸಿಗಲ್ಲ. ಸೊ ಸಮ್ ಡೇಟಾ ಲಾಸ್ ಆಗುತ್ತೆ. ಸೊ ಇವೆರಡು ಕೇಸಲ್ಲಿ. ಓಕೆ, ಸೊ ಯಾವ ಡಯಾಗ್ರಾಮ್ ಅಲ್ಲಿ ಲಾಸ್ ಆಗ್ತಿದೆ, ಫಸ್ಟ್ ಮತ್ತು ಥರ್ಡ್ ಅಲ್ಲಿ. ಸೊ ಇದು ಕಟ್ ಆಫ್ ಅಲ್ಲಿ ಇದೆ, ಇದು ಸ್ಯಾಚುರೇಷನ್ ಅಲ್ಲಿ ಇದೆ. ಇವಾಗ ನೋಡಿ ಆಕ್ಟಿವ್ ರೀಜನ್ ಅಲ್ಲಿ ಅಂದ್ರೆ ಮಿಡಲ್ ಅಲ್ಲಿ ಇದೆ. ಸೊ ಈ ಆಕ್ಟಿವ್ ರೀಜನ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತ. ಸೊ ಆಕ್ಟಿವ್ ರೀಜನ್ ಅಲ್ಲಿ ಇದೆ, ಓಕೆ, ಇನ್ಪುಟ್ ಸಿಗ್ನಲ್ ಕೊಡ್ತಿದ್ದೀನಿ, ಔಟ್ಪುಟ್ ಸಿಗ್ನಲ್ ಕೂಡ ಯಾವುದೇ ಕ್ಲಿಪ್ ಆಗ್ತಾ ಇಲ್ಲ. ಸೊ ಈ ಲೈನ್ ಹೊರಗಡೆ ಏನು ಬರ್ತಿಲ್ಲ, ಮತ್ತೆ ಈ ಔಟರ್ ಮೋಸ್ಟ್ ರೈಟ್ ಮೋಸ್ಟ್ ಲೈನ್ ಇಂದ ಹೊರಗಡೆ ಏನು ಬರ್ತಿಲ್ಲ ನಮಗೆ, ಲೆಫ್ಟ್ ಮೋಸ್ಟ್ ಲೈನ್ ಇಂದ ಕೂಡ ಏನು ಹೊರಗಡೆ ಬರ್ತಿಲ್ಲ.
ಸೊ ಇಲ್ಲಿ ಹೊರಗಡೆ ಬರ್ತಿದೆ, ಇಲ್ಲಿ ಕೂಡ ಹೊರಗಡೆ ಬರ್ತಿದೆ. ಬಟ್ ಇನ್ ಕೇಸ್ ಆಫ್ ಆಕ್ಟಿವ್ ರೀಜನ್ ಯಾವುದೇ ತರನಾದಂತ ಸಿಗ್ನಲ್ ಹೊರಗಡೆ ಬರೋದಿಲ್ಲ. ಸೊ ಇನ್ಪುಟ್ ಸಿಗ್ನಲ್ ಚಿಕ್ಕದಿದೆ ಬಟ್ ಔಟ್ಪುಟ್ ದೊಡ್ಡದಿದೆ. ಬಟ್ ಅದು ಈ ಎರಡು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಮಧ್ಯೆ ಇರೋದ್ರಿಂದ ನಮ್ಮ ಸಿಗ್ನಲ್ ಫೇತ್ಫುಲ್ ಆಗಿ ಆಂಪ್ಲಿಫೈ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಅದರಿಂದ ನಾವು ಆದ್ಯತೆ ಕೊಡೋದು ಎಲ್ಲಕ್ಕಿಂತ ಜಾಸ್ತಿಯಾಗಿ ಆಕ್ಟಿವ್ ರೀಜನಿಗೆ ಮಾತ್ರ. ಸೊ ಅವಾಗ ಮಾತ್ರ ಅದು ಆಂಪ್ಲಿಫೈಯರ್ ಆಗಿ ವರ್ಕ್ ಮಾಡಬಹುದು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಇವು ಡಯಾಗ್ರಾಮ್ಸ್ ಅರ್ಥ ಆಗಿದೆ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ರೈಟ್ ನೌ. ಆಲ್ ರೈಟ್, ಸೊ ಎಷ್ಟು ಟೈಪ್ ಆಫ್ ಬಯಾಸಿಂಗ್ ಇದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ದೇರ್ ಆರ್ 5 ಟೈಪ್ಸ್ ಆಫ್ ಟೋಟಲ್ ಬಯಾಸಿಂಗ್. ಫಸ್ಟ್ ಒನ್ ಏನಿದೆ, ಫಿಕ್ಸ್ಡ್ ಬಯಾಸಿಂಗ್ ಟ್ರಾನ್ಸಿಸ್ಟರ್ ಅಂತ, ಅಂದ್ರೆ ಅದನ್ನ ಬೇಸ್ ಬಯಾಸ್ ಅಂತ ನಾವು ಕರಿತೀವಿ. ಸೊ ಬಯಾಸಿಂಗ್ ನ ನಾವು ಬೇಸಿಕ್ ಪ್ರೊವೈಡ್ ಮಾಡ್ತೀವಿ ಇದರಲ್ಲಿ. ಕಲೆಕ್ಟರ್ ಫೀಡ್ಬ್ಯಾಕ್ ಬಯಾಸಿಂಗ್ ಟ್ರಾನ್ಸಿಸ್ಟರ್ ಅಂದ್ರೆ ಕಲೆಕ್ಟರ್ ಮತ್ತೆ ಕಲೆಕ್ಟರ್ ಇಂದ ಫೀಡ್ಬ್ಯಾಕ್ ಅಂದ್ರೆ ಕಲೆಕ್ಟರ್ ಇಂದ ಸಮ್ ಇನ್ ಸಿಗ್ನಲ್ ನ ತಗೊಂಡು ವಾಪಸ್ ಬೇಸಿಕ್ ಕೊಡ್ತೀವಿ. ಸೊ ಅವಾಗ ಅದನ್ನ ಕಲೆಕ್ಟರ್ ಫೀಡ್ಬ್ಯಾಕ್ ಅಂತ ಕರಿತೀವಿ. ಯಾಕಂದ್ರೆ ಸಿಗ್ನಲ್ ಕಲೆಕ್ಟರ್ ಇಂದ ನಾವು ಆ ಪಾರ್ಟ್ ಆಫ್ ಸಿಗ್ನಲ್ ನ ಡ್ರಾ ಮಾಡ್ಕೊಂಡಿರ್ತೀವಿ. ದೆನ್ ಡ್ಯುಯಲ್ ಫೀಡ್ಬ್ಯಾಕ್ ಟ್ರಾನ್ಸಿಸ್ಟರ್. ಓಕೆ, ಸೊ ದ ನೆಕ್ಸ್ಟ್ ಟೈಪ್ ಆಫ್ ಬಯಾಸಿಂಗ್ ಅಂದ್ರೆ ಟ್ರಾನ್ಸಿಸ್ಟರ್ ಬಯಾಸಿಂಗ್ ವಿತ್ ಎಮಿಟರ್ ಫೀಡ್ಬ್ಯಾಕ್ ಅಂತ. ದೆನ್ ವೋಲ್ಟೇಜ್ ಡಿವೈಡರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಅಂತ. ಓಕೆ, ಸೊ ಇದರಲ್ಲಿ ಒಂದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಅದರಿಂದ ನಾವು ಬಯಾಸಿಂಗ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ಫಿಕ್ಸ್ಡ್ ಡಿ.ಸಿ ವೋಲ್ಟೇಜ್ ನ ನಾವು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಇಂದ ಪ್ರೊಡ್ಯೂಸ್ ಮಾಡ್ತಿರುವಂತದ್ದು. ಓಕೆ, ಸೊ ಇದರಲ್ಲಿ ಇವಾಗ ಪ್ರೀವಿಯಸ್ಲಿ ಆಸ್ಡ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ವಾಟ್ ಈಸ್ ಬಯಾಸಿಂಗ್ ಅಂತ. ಓಕೆ, ಸೊ ಬಯಾಸಿಂಗ್ ಅಂದ್ರೆ ಏನು? It's a mechanism which is used to make the transistor work in a particular region, or it's a types of FET, or it's a process by which we add impurity to a semiconductor material, or it's a process of manufacturing the semiconductor material ಅಂತ 4 ಆಪ್ಷನ್ಸ್ ಇದೆ. So work in a particular region ಅನ್ನೋದು ತುಂಬಾ ಇಂಪಾರ್ಟೆಂಟ್, and that's why option A will be the right answer for this one. That is, it's a mechanism by which will make a transistor to work in a particular region. And if you discuss second question, that is what is the normal working region of a transistor ಅಂದ್ರೆ ಟ್ರಾನ್ಸಿಸ್ಟರ್ ನಾರ್ಮಲ್ ಆಗಿ ಯಾವ ರೀಜನ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಆಕ್ಟಿವ್ ರೀಜನ್, ಸ್ಯಾಚುರೇಷನ್ ರೀಜನ್, ಕಟ್ ಆಫ್ ರೀಜನ್ ಅಂಡ್ ನನ್ ಆಫ್ ದಿ ಅಬೋ ಅಂತ 4 ಆಪ್ಷನ್ಸ್ ಇದೆ. ಸಾರಿ, ಇಲ್ಲಿ ಓ ಮಿಸ್ ಆಗಿದೆ. ಓಕೆ, ನನ್ ಆಫ್ ದಿ ಅಬೋ ಅಂತ. ಸೊ ನಾವು ನೋಡೋದು ಇದರಲ್ಲಿ ಆನ್ಸರ್ ಎ ವಿಲ್ ಬಿ ದ ರೈಟ್ ಆನ್ಸರ್. ದಟ್ ಈಸ್ ಆಕ್ಟಿವ್ ರೀಜನ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ನೋಡಿ, ವಿಚ್ ಈಸ್ ಬೇಸಿಕ್ ಟೈಪ್ ಆಫ್ ಬಯಾಸಿಂಗ್ ಯೂಸ್ ಫಾರ್ ಟ್ರಾನ್ಸಿಸ್ಟರ್ಸ್ ಅಂತ. ಯಾವುದು ಬೇಸಿಕ್ ಆಗಿ ಯೂಸ್ ಮಾಡುವಂತ ನಾವು ಬಯಾಸಿಂಗ್ ಅಂತ? ವೋಲ್ಟೇಜ್ ಡಿವೈಡರ್ ಬಯಾಸಿಂಗ್, ಕಲೆಕ್ಟರ್ ಬಯಾಸಿಂಗ್, ಬೇಸ್ ಬಯಾಸಿಂಗ್, ಆರ್ ಫಿಕ್ಸ್ಡ್ ಬಯಾಸಿಂಗ್, ಆರ್ ನನ್ ಆಫ್ ದಿ ಅಬೋ ಅಂತ 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಸರಿಯಾದಂತ ಒಂದು ಬಯಾಸಿಂಗ್ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು ಬೇಸ್ ಬಯಾಸಿಂಗ್, ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ, ಟ್ರಾನ್ಸಿಸ್ಟರ್ ಬಯಾಸಿಂಗ್ ರಿಪ್ರೆಸೆಂಟ್ಸ್ ಡ್ಯಾಶ್ ಕಂಡೀಷನ್ಸ್ ಅಂತ. ಅಂದ್ರೆ ಯಾವ ಟೈಪ್ ಆಫ್ ಕಂಡೀಷನ್ಸ್ ನ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಹೇಳುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಒನ್ ಇದೆ ಎಸಿ, ಸೆಕೆಂಡ್ ಒನ್ ಡಿಸಿ, ಅಂಡ್ ದೆನ್ ಬೋತ್ ಎಸಿ ಅಂಡ್ ಡಿಸಿ, ದೆನ್ ಲಾಸ್ಟ್ ಒನ್ ನನ್ ಆಫ್ ದಿ ಅಬೋ ಅಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಬೋತ್ ಎಸಿ ಅಂಡ್ ಡಿಸಿ ಅಂತ. ಸೊ ಟ್ರಾನ್ಸಿಸ್ಟರ್ ಬಯಾಸಿಂಗ್ ನಲ್ಲಿ ನಾವು ಕನ್ಸಿಡರ್ ಮಾಡುವಂತದ್ದು 2 ಕಂಡೀಷನ್ಸ್ ನ, ಡಿಸಿ ಮತ್ತೆ ಎಸಿ ನ. ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫಿಫ್ತ್ ಒನ್, ಆಪರೇಟಿಂಗ್ ಪಾಯಿಂಟ್ ರಿಪ್ರೆಸೆಂಟ್ಸ್ ಡ್ಯಾಶ್ ಅಂತ. So values of IC and VC when signal is applied, the magnitude of signal, zero signal values of IC and VC, and none of the above ಅಂತ. ಸೊ ಇದು ಹೇಳೋದು ಜೀರೋ ಸಿಗ್ನಲ್ ಅಪ್ಲೈಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಸೊ ಇದರಲ್ಲಿ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ದಟ್ ಈಸ್ ವ್ಯಾಲ್ಯೂ ಆಫ್ IC and VC when ಜೀರೋ ಸಿಗ್ನಲ್ ಇಸ್ ಅಪ್ಲೈಡ್ ಅನ್ನೋದು ಸರಿಯಾದಂತ ಒಂದು ಆಯ್ಕೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ, ಇಫ್ ಬಯಾಸಿಂಗ್ ಇಸ್ ನಾಟ್ ಡನ್ ಇನ್ ಅ ಆಂಪ್ಲಿಫೈಯರ್ ಸರ್ಕ್ಯೂಟ್ ಇಟ್ ರಿಸಲ್ಟ್ಸ್ ಇನ್ ಡ್ಯಾಶ್ ಅಂತ. ಸೊ ಬಯಾಸಿಂಗ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಅನ್ಫೇತ್ಫುಲ್ ಆಂಪ್ಲಿಫಿಕೇಶನ್, ಸೆಕೆಂಡ್ ಒನ್ ಎಕ್ಸೆಸಿವ್ ಕಲೆಕ್ಟರ್ ಬಯಾಸ್, ಅಂಡ್ ದೆನ್ ಡಿಕ್ರೀಸ್ ಇನ್ ದ ಬೇಸ್ ಕರೆಂಟ್ ಅಂತ ಥರ್ಡ್ ಆಪ್ಷನ್ ಇದೆ, ಅಂಡ್ ನನ್ ಆಫ್ ದಿ ಅಬೋ ಅಂತ 4ನೇ ಆಪ್ಷನ್ಸ್ ಇದೆ. ಇದರಲ್ಲಿ ಸರಿಯಾದಂತ ಒಂದು ಆಯ್ಕೆ ತಂದ್ರೆ ಇದರಲ್ಲಿ ಅನ್ಫೇತ್ಫುಲ್ ಆಂಪ್ಲಿಫಿಕೇಶನ್. ಸೊ ಬಯಾಸಿಂಗ್ ಮಾಡಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಆಂಪ್ಲಿಫಿಕೇಶನ್ ಸರಿಯಾಗಲ್ಲ. ಕ್ಲಿಪ್ಪಿಂಗ್ ಎಲ್ಲ ತೋರಿಸಿದ್ನಲ್ಲ ಆಗಲೇ, ಸೊ ಕ್ಲಿಪ್ಪಿಂಗ್ ಆಗುತ್ತೆ, ನೆಗೆಟಿವ್ ಎಡ್ಸ್ ಕ್ಲಿಪ್ಪಿಂಗ್, ಪಾಸಿಟಿವ್ ಎಡ್ಸ್ ಕ್ಲಿಪ್ಪಿಂಗ್ ಅಂತ ಆಗುತ್ತೆ. ಸೊ ಆದ್ದರಿಂದ ಇದಕ್ಕೆ ಸರಿಯಾದಂತ ಒಂದು ಉತ್ತರ ನಾವು ಆಪ್ಷನ್ ಎ ಅಂತ ಹೇಳ್ಬೋದು, ಅನ್ಫೇತ್ಫುಲ್ ಆಂಪ್ಲಿಫಿಕೇಶನ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ, ಫಾರ್ ಫೇತ್ಫುಲ್ ಆಂಪ್ಲಿಫಿಕೇಶನ್ ಬೈ ಅ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ದ ವ್ಯಾಲ್ಯೂ ಆಫ್ ವಿಬಿ ಶುಡ್ ಬಿ ಡ್ಯಾಶ್ ಫಾರ್ ಅ ಸಿಲಿಕಾನ್ ಟ್ರಾನ್ಸಿಸ್ಟರ್ ಅಂತ. ಅಂದ್ರೆ ಫೇತ್ಫುಲ್ ಆಂಪ್ಲಿಫಿಕೇಶನ್ ಆಗ್ಬೇಕಂದ್ರೆ ಸಿಲಿಕಾನ್ ಟ್ರಾನ್ಸಿಸ್ಟರ್ಗೆ ಬೇಸ್ ಟು ಎಮಿಟರ್ ವೋಲ್ಟೇಜ್ ಎಷ್ಟು ಇರಬೇಕು ಅಂತ ಕೇಳ್ತಿದ್ದಾರೆ.
ಸೊ 0 ಇರಬೇಕಾ, 0.01 ವೋಲ್ಟ್ ಇರಬೇಕಾ, ನಾಟ್ ಫಾಲ್ ಬಿಲೋ 0.7 ವೋಲ್ಟ್ ಅಂದ್ರೆ 0.7 ವೋಲ್ಟ್ ಗಿಂತ ಕಮ್ಮಿ ಇರಬಾರ್ದು, 0.7 ವೋಲ್ಟ್ ಇರಬೇಕು ಅಂತ. ಅಂಡ್ ಬಿಟ್ವೀನ್ 0 ಅಂಡ್ 0.1 ವೋಲ್ಟ್ ಅಂತ 4ನೇ ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ದಟ್ ಈಸ್ ನಾಟ್ ಫಾಲ್ ಬಿಲೋ 0.7 ವೋಲ್ಟ್ ಅಂದ್ರೆ 0.7 ವೋಲ್ಟ್ ಕನಿಷ್ಠ ಮೇಂಟೈನ್ ಆಗ್ಲೇಬೇಕು, ಅದಕ್ಕಿಂತ ಕೆಳಗಡೆ ಬರಬಾರ್ದು ಅಂತ 3ನೇ ಆಪ್ಷನ್ ಇರುತ್ತೆ. ಸೊ ಅದೇ ಸರಿಯಾದ ಆಯ್ಕೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ರೆ 8th ಕ್ವಶನ್ ಏನ್ ಹೇಳುತ್ತೆ, ದ ಸರ್ಕ್ಯೂಟ್ ದಟ್ ಪ್ರೊವೈಡ್ಸ್ ದ ಬೆಸ್ಟ್ ಸ್ಟೆಬಿಲೈಸೇಷನ್ ಆಫ್ ಆಪರೇಟಿಂಗ್ ಪಾಯಿಂಟ್ ಈಸ್, ಅಂದ್ರೆ ಬೆಸ್ಟ್ ಸ್ಟೆಬಿಲೈಸೇಷನ್ ಯಾವ್ದು ಕೊಡುತ್ತೆ ಇದರಲ್ಲಿ ಆಪರೇಟಿಂಗ್ ಪಾಯಿಂಟ್ ಗೆ ಅಂತ. ಬೇಸ್ ರೆಸಿಸ್ಟರ್ ಬಯಾಸ್, ಕಲೆಕ್ಟರ್ ಫೀಡ್ಬ್ಯಾಕ್ ಬಯಾಸ್. ಸರಿಯಾದಂತ ಉತ್ತರ ಇದು ಪೊಟೆನ್ಶಿಯಲ್ ಡಿವೈಡರ್ ಸರ್ಕ್ಯೂಟ್ ಅಂತ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ an ideal value of stability factor is dash ಅಂತ ಕೇಳಿದ್ದಾರೆ. ಸೊ 1, ಇನ್ಫೈನೈಟ್, 0, ನನ್ ಆಫ್ ದೀಸ್ ಅಂತ 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಸರಿಯಾದಂತ ಆಯ್ಕೆ ಐಡಿಯಲ್ ವ್ಯಾಲ್ಯೂ ಆಫ್ ಸ್ಟೆಬಿಲಿಟಿ ಫ್ಯಾಕ್ಟರ್ ಎಷ್ಟು ಇರುತ್ತೆ ಅಂತಂದ್ರೆ 1 ಇರುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ದೆನ್ 10th ಕ್ವಶನ್ ನೋಡಿ, ದ ಡಿಸ್ಅಡ್ವಾಂಟೇಜ್ ಆಫ್ ಬೇಸ್ ರೆಸಿಸ್ಟರ್ ಮೆಥಡ್ ಆಫ್ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಇಸ್ ದಟ್ ಇಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಕಾಂಪ್ಲಿಕೇಟೆಡ್, ಪ್ರೊವೈಡ್ಸ್ ಹೈ ಸ್ಟೆಬಿಲಿಟಿ, ನನ್ ಆಫ್ ದಿ ಅಬೋ ಅಂಡ್ ಇಟ್ ಇಸ್ ಸೆನ್ಸಿಟಿವ್ ಟು ಬೀಟಾ ಅಂತ ಕೊಟ್ಟಿದ್ದಾರೆ. ಸೊ ಬೀಟಾ ರಿಲೇಟ್ ಆಗಿರೋದು ಬೇಸ್ಗೆ. ಓಕೆ, ಸೊ ಅದರಿಂದ ಅದು ಸೆನ್ಸಿಟಿವ್ ಟು ಬೀಟಾ ಇರುತ್ತೆ, ಅಂದ್ರೆ ಬೀಟಾ ಚೇಂಜ್ ಆದ್ರೆ ಬಯಾಸಿಂಗ್ ಚೇಂಜ್ ಆಗುತ್ತೆ, ಅದರಿಂದ ಅದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ 11th ಕ್ವಶನ್ ಬಂದ್ಬಿಟ್ಟು, ದ ಲೀಕೇಜ್ ಕರೆಂಟ್ ಇನ ಸಿಲಿಕಾನ್ ಟ್ರಾನ್ಸಿಸ್ಟರ್ ಈಸ್ ಅಬೌಟ್ ಡ್ಯಾಶ್ ದ ಲೀಕೇಜ್ ಕರೆಂಟ್ ಇನ ಜರ್ಮೇನಿಯಂ ಟ್ರಾನ್ಸಿಸ್ಟರ್, ಅಂದ್ರೆ ಎಷ್ಟಿದೆ ರೇಷೋ ಸಿಲಿಕಾನ್ ಮತ್ತೆ ಜರ್ಮೇನಿಯಂ ಟ್ರಾನ್ಸಿಸ್ಟರ್ ಮಧ್ಯೆ ಲೀಕೇಜ್ ಕರೆಂಟ್ ಅಂತ. ಸೊ ಇದಕ್ಕೆ ಸರಿಯಾದ ಆಯ್ಕೆ 1/10 ಅಂತ. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. Right, so let me just erase this one. Yeah, the operating point is also called as dash anta kelidare. Quiescent point, starting point, cutoff point and saturation point anta 4 options ಇದೆ. ಸೊ ನಮ್ಗೆಲ್ಲರಿಗೂ ಗೊತ್ತು ದ ಆಪರೇಟಿಂಗ್ ಪಾಯಿಂಟ್ ನ ನಾವು ಕ್ವೆಸೆಂಟ್ ಪಾಯಿಂಟ್ ಅಥವಾ ಕ್ಯೂ ಪಾಯಿಂಟ್ ಅಂತ ಕರಿತೀವಿ. ಸೊ ಕ್ಯೂ ಪಾಯಿಂಟ್ ಅಂದ್ರೂ ಒಂದೇ, ಕ್ವೆಸೆಂಟ್ ಪಾಯಿಂಟ್ ಅಂದ್ರೂ ಒಂದೇ, ಆಪರೇಟಿಂಗ್ ಪಾಯಿಂಟ್ ಅಂದ್ರೂ ಒಂದೇನೆ. So 13th question, for proper amplification by a transistor circuit, the operating point should be located at dash of DC load line ಅಂತ ಕೇಳಿದ್ದಾರೆ. ಸೊ DC load line ಮೇಲೆ ಎಲ್ಲಿರಬೇಕು ಆಪರೇಟಿಂಗ್ ಪಾಯಿಂಟ್ ಅಥವಾ ಕ್ಯೂ ಪಾಯಿಂಟ್ ಟ್ರಾನ್ಸಿಸ್ಟರ್ ಪ್ರಾಪರ್ ಆಗಿ ಆಪರೇಟ್ ಆಗಬೇಕು ಅಂದ್ರೆ. ಓಕೆ, ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾ, ಎಂಡಿಂಗ್ ಅಲ್ಲಿ ಇರ್ಬೇಕಾ, ಅಥವಾ ಮಿಡಲ್ ಪೋರ್ಷನ್ ಅಲ್ಲಿ ಇರ್ಬೇಕಾ, ಇಲ್ಲ ನಾನು ಅಬ್ಯಾಪ ಅಂತ 4 ಆಪ್ಷನ್ಸ್ ಇದೆ. ಸೊ ನಮ್ಗೆಲ್ಲರಿಗೂ ಗೊತ್ತು ಆಪರೇಟಿಂಗ್ ಪಾಯಿಂಟ್ ಮಿಡಲ್ ಅಲ್ಲಿ ಇದ್ದಾಗ ಮಾತ್ರ ಅದು ಆಕ್ಟಿವ್ ರೀಜನ್ ಅಲ್ಲಿ ಇರುತ್ತೆ, ಅವಾಗ ಮಾತ್ರ ಆಂಪ್ಲಿಫೈಯರು ಫೇತ್ಫುಲ್ ಆಗಿ ಆಂಪ್ಲಿಫಿಕೇಶನ್ ಮಾಡುತ್ತೆ, ಅಂದ್ರೆ ಯಾವುದೇ ಡಿಸ್ಟಾರ್ಷನ್ ಅದರಲ್ಲಿ ಇರೋದಿಲ್ಲ ಅಂತ. ಸೊ ನೆಕ್ಸ್ಟ್ 14th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಸ್ಅಡ್ವಾಂಟೇಜ್ ಆಫ್ ದ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್. ಸೊ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ನ ಡಿಸ್ಅಡ್ವಾಂಟೇಜ್ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಹ್ಯಾಸ್ ಗಾಟ್ ಮೋರ್ ನಂಬರ್ ಆಫ್ ರೆಸಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂತ. ಓಕೆ, ಆಲ್ ರೈಟ್. ಸೊ 15th ಕ್ವಶನ್ ನೋಡಿ ಏನಿದೆ, ಥರ್ಮಲ್ ರನ್ವೇ ಆಕರ್ಸ್ ವೆನ್ ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಜಂಕ್ಷನ್ ಕೆಪಾಸಿಟನ್ಸ್ ಇಸ್ ಹೈ, ಜಂಕ್ಷನ್ ಕೆಪಾಸಿಟನ್ಸ್ ಇಸ್ ಲೋ, ಟ್ರಾನ್ಸಿಸ್ಟರ್ ಇಸ್ ನಾಟ್ ಬಯಾಸ್ಡ್ ಪ್ರಾಪರ್ಲಿ, ನನ್ ಆಫ್ ದಿ ಅಬೋ ಅಂತ. ಸೊ ವೆನ್ ಟ್ರಾನ್ಸಿಸ್ಟರ್ ಇಸ್ ನಾಟ್ ಬಯಾಸ್ಡ್ ಪ್ರಾಪರ್ಲಿ ಥರ್ಮಲ್ ರನ್ವೇ ಆಗುತ್ತೆ. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಗೈಸ್, ಅಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಮತ್ತೆ ಸಜೆಷನ್ ಏನಾದರೂ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಇನ್ನೂ ಚಾನಲ್ಗೆ ಲೈಕ್ ಮತ್ತೆ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.